ಗೊತ್ತು ಈ ವಿಡಿಯೋ ಕೆಲವರಿಗೆ ತುಂಬ ಇರಿಟೇಷನ್ ಆಗ್ಬೋದು, ಆದರೆ ಈ ವಿಡಿಯೋ ಮಾತ್ರ ತಂದೆ ತಾಯಿಗಳಿಗೆ, ಅಂದರೆ ಈ ವಿಡಿಯೋ ಡೆಡಿಕೇಟೆಡ್ ಟು ಪೇರೆಂಟ್ಸ್. ಈ ವಿಡಿಯೋನ ಪೂರ್ತಿ ನೋಡಿ. ಏನಪ್ಪ ವಿಷಯ ಅಂದರೆ ಈ ವಿಡಿಯೋ ಎಲ್ಲ ಪೇರೆಂಟ್ಸ್ಗಳಿಗೆ ಅನ್ವಯಿಸುತ್ತೆ. ಏನಪ್ಪ ಅಂದರೆ ಇನ್ನೇನು ಸ್ಕೂಲು ಅಥವಾ ಕಾಲೇಜ್ ಅಡ್ಮಿಷನ್ ಸ್ಟಾರ್ಟ್ ಆಗೋ ಸಮಯ, ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು. ಒಬ್ಬ ವಿದ್ಯಾರ್ಥಿ ಎಲ್ಲಿ ಸರಿ ಹೋಗ್ತಾನೆ, ಎಲ್ಲಿ ತಪ್ಪುದಾರಿ ಹಿಡಿತಾನೆ ಅನ್ನೋದು ಯಾರೂ ಗೊತ್ತಿರಲ್ಲ. ಹಾಗಾಗಿ ಗೊತ್ತಿರೋರ ಬುದ್ಧಿ ಗೊತ್ತಾದ್ಮೇಲೆ ಮಕ್ಕಳನ್ನ ಅವರಿಂದ ದೂರ ಇಡ್ತೀರ ಅಲ್ವಾ? ನನ್ನ ಮಾತು ತಪ್ಪಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಗೊತ್ತಿರೋರು ಯಾರೇ ಆಗಿದ್ರು ಅವರು ವ್ಯಾಲ್ಯೂ ಏನಂತ ಗೊತ್ತಾದ್ಮೇಲೆ, ಅದು ಒಳ್ಳೆ ಹ್ಯಾಬಿಟ್ ಆಗಿರ್ಬೋದು ಕೆಟ್ಟ ಹ್ಯಾಬಿಟ್ ಆಗಿರ್ಬೋದು, ಗೊತ್ತಾದ್ಮೇಲೆ ನಿಮ್ಮ ಮಕ್ಕಳನ್ನ ಅವರ ಜೊತೆ ಇರೋದನ್ನ ಬಿಡಿಸ್ತೀರ. ಕರೆಕ್ಟ್? ಆ ಬಿಟ್ಟಂಥ ಸಂದರ್ಭದಲ್ಲಿ ನೀವು ಬೇರೆ ದಾರಿ ನೋಡ್ತೀರಲ್ವಾ? ಬೇರೆ ಕಾಲೇಜಿಗೆ ಅಥವಾ ಬೇರೆ ಸ್ಕೂಲ್ಗಳಿಗೆ ನಿಮ್ಮ ಮಕ್ಕಳನ್ನ ಅವ್ರನ್ನ ಬಿಟ್ಟು ಅವರಿಂದ ಅವ್ರ ಫ್ರೆಂಡ್ಶಿಪ್ನ ದೂರ ಮಾಡ್ತೀರ. ದೂರ ಮಾಡಿದಾಗ ಗೊತ್ತಾಗಲ್ಲ ಅವ್ರ ವ್ಯಾಲ್ಯೂ ಏನಂತ. ಯಾಕಂದರೆ ಅವ್ರ ಜೊತೆ ಸೇರಿದ್ರೆ ಮಕ್ಕಳು ಹಾಳಾಗ್ತಾರೆ ಅನ್ನೋ ಉದ್ದೇಶದಿಂದ ನೀವು ಅವರಿಂದ ದೂರ ಇರ್ತೀರ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ವಿದ್ಯಾರ್ಥಿ ಬೆಳಿಬೇಕು, ನಾನು ಉದ್ಧಾರ ಆಗಬೇಕು ಅನ್ನೋ ಮೈಂಡ್ ಸೆಟ್ಟು ವಿದ್ಯಾರ್ಥಿಲಿದ್ದರೆ ಅವನು ಎಂಥ ಕೊಳತ್ ಮೂರಲ್ಲಿ ವಾಸ ಮಾಡಿದ್ರು ಅವ್ನು ಜೀವಂತವಾಗಿದ್ರು ಅವ್ನು ಉದ್ಧಾರ ಆಗಾಯ್ತು. ಅದೇ ಒಬ್ಬ ವಿದ್ಯಾರ್ಥಿ ಮೈಂಡ್ ಸೆಟ್ಟಲ್ಲಿ ನಾನು ಹಾಳಾಗಬೇಕು ಅಂತ ಇದ್ದರೆ ಈ ಎಂಥ ದೊಡ್ಡ ಒಳ್ಳೆ ಸವಾತ ಒಳ್ಳೆಯವ್ರ ಜೊತೆ ಇಟ್ಟರು ಅವನು ಹಾಳಾಗೇ ಆಗತ್ತೆ. ಇದು ನನಗೆ ಅನಿಸಿದ್ದು, ಇದು ನನ್ನ ಅನುಭವದ ನಾನು ಹೇಳ್ತಾ ಇದ್ದೀನಿ. ಹಂಗನ್ಬಿಟ್ಟು ನಾನು ಎಲ್ಲರಿಗಿಂತ ದೊಡ್ಡವಂತ ನಾನು ಹೇಳ್ತಿಲ್ಲ, ನನ್ನ ಅನುಭವದ ನಾನು ಹೇಳ್ತಿದ್ದೀನಿ. ನಿಮ್ಮ ಮಕ್ಕಳುಗಳನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ನೀವು ಬೆಳೆಸ್ಬೇಕಷ್ಟೆ. ನೀವು ಸ್ಕೂಲಿಗೆ ಕಳಿಸ್ದಾಗ ಅಥವಾ ಕಾಲೇಜಿಗೆ ಕಳಿಸ್ದಾಗ ಅವನು ಇಂಥದ್ದೇ ಮಾಡ್ತಾನೆ, ಇಲ್ಲಿಗೆ ಹೋಗ್ತಾನೆ ಅಂತ ಯಾರೂ ಗೊತ್ತಿರಲ್ಲ. ಯಾಕಂದರೆ ನೀವು ಎಲ್ಲ ಟೈಮು ಅವ್ರನ್ನ ಕಾಯೋಕ್ಕಾಗಲ್ಲ. ಅದರಿಂದ ಹೇಳ್ತೀನಿ, ನಿಮ್ಗೆ ಗೊತ್ತಿರೋರ ಜೊತೆ ಎಲ್ಲ ಕಷ್ಟ ಸುಖ ಎಲ್ಲ ಹಂಚ್ಕೊಂಡು ಬೆಳಿಬೇಕಷ್ಟೇ ಒಬ್ಬ ವಿದ್ಯಾರ್ಥಿ. ನಿಮ್ಮೂರನ್ನ ಆಗಿರ್ಬೋದು ಅಥವಾ ಬೇರೆಯವರ ಆಗಿರ್ಬೋದು, ನಿಮ್ಮೂರವರೇ ಆಗಿದ್ರು ಅವ್ರ ಜೊತೆ ಸೇರಿಸ್ಬಾರ್ದು ಅಂತ ನೀವು ಬೇರೆ ಕಡೆ ಕಳಿಸ್ತಿರಲ್ಲ, ಅವತ್ತು ಅದೇ ನೀವು ಕೆಟ್ಟವರು ಅಂತ ಅವರು ಕೆಟ್ಟವರಿಂದ ಬಿಡಿಸಿರ್ತಾರಲ್ಲ, ಆ ಕೆಟ್ಟ ವ್ಯಕ್ತಿ ಅಂತ ಅನಿಸ್ಕೊಂಡಿರ್ತಾರಲ್ಲ, ಅವನು ಬೆಳಿತಾನೆ. ಇದು ನನಗನ್ಸಿರೋ ಪ್ರಕಾರ ಇದು ಸರಿ ಅಂತ ನನಗನ್ಸುತ್ತೆ. ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ಯೋಚನೆ ಮಾಡಿ. ತುಂಬ ಕನ್ಫ್ಯೂಸ್ ಆಗಿದ್ರೆ ಒಂದು ಕಮೆಂಟ್ ಹಾಕ್ಬಿಟ್ಟಾಗಿ ಅಷ್ಟೇ. ಬಾಯ್. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು.